ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಈ ವಿಡಿಯೋದಲ್ಲಿ ಅಯ್ಯಪ್ಪ ಸ್ವಾಮಿಯ ಸ್ವರೂಪಮಾಲೆಯನ್ನು ನೋಡೋಣ. ಅಯ್ಯಪ್ಪನನ್ನು ಹರಿಹರ ಸುತನೆಂದು ಕರೆಯುತ್ತಾರೆ. ಅಂದರೆ ಹರಿಹರನ ಮಗ. ಹರಿ ಮತ್ತು ಹರ ಎಂದರೆ ವಿಷ್ಣು ಮತ್ತು ಶಿವನಿಗೆ ನೀಡಲಾದ ಹೆಸರುಗಳು. ಮಹಿಷಿ ಎಂಬ ರಾಕ್ಷಸಿಯನ್ನು ಸಂಹರಿಸುವುದೇ ಇವನ ಜನನಕ್ಕೆ ಕಾರಣವಾಯಿತು. ಪಂಪಾ ನದಿಯ ತೀರದಲ್ಲಿ ಬೇಟೆಯಾಡುತ್ತಿದ್ದಾಗ ರಾಜಶೇಖರನೆಂಬ ರಾಜನಿಗೆ ಅಳುತ್ತಿರುವ ಶಿಶುವನ್ನು ಕಂಡು ಅಪಾರ ಸಂತೋಷವಾಗಿ ಮಗುವನ್ನು ಅರಮನೆಗೆ ಕರೆತಂದು ತನ್ನ ಮಗನಂತೆಯೇ ಸಾಕಿದನು. ಶಿಶುವಿನ ಕೊರಳಲ್ಲಿ ಅಮೂಲ್ಯವಾದ ಮಣಿಹಾರವಿತ್ತು. ಮಣಿಯು ಇದ್ದುದರಿಂದ ಅವನಿಗೆ ಮಣಿಕಂಠನ್ ಎಂದು ಹೆಸರಿಟ್ಟನು. ರಾಜನ ಹೆಂಡತಿಯಾದ ಮಹಾರಾಣಿಯು ತೀವ್ರವಾದ ಹೊಟ್ಟೆ ನೋವಿರುವುದಾಗಿ ಅದರ ನಿವಾರಣೆಗಾಗಿ ಹುಲಿಯ ಹಾಲನ್ನು ಔಷಧಿಯಾಗಿ ಸೇವಿಸಬೇಕೆಂದ ಕೂಡಲೇ ಮಣಿಕಂಠನು ತಾನೇ ಮುಂದಾಗಿ ಹುಲಿಯ ಹಾಲನ್ನು ತರಲು ಹೊರಟನು. ಅದೇ ಕಾಲಕ್ಕೆ ಮಹಿಷಿಯನ್ನು ಸಂಹರಿಸಿ ಇಂದ್ರಾದಿ ದೇವತೆಗಳಿಗೆ ಸಂತೋಷವನ್ನುಂಟು ಮಾಡಿದನು. ಪಂಪಾ ನದಿಯ ಈಶಾನ್ಯ ದಿಕ್ಕಿನಲ್ಲಿರುವ ಗುಡ್ಡದ ತುದಿಯಲ್ಲಿ ಅವನಿಗಾಗಿ ಗುಡಿಯನ್ನು ಕಟ್ಟಿಸಿ ಶಬರಿಗೆ ಅನುಗ್ರಹವಿತ್ತ ಸ್ಥಳವಾದುದರಿಂದ ಅದಕ್ಕೆ ಶಬರಿಮಲೆ ಎಂದು ಹೆಸರಿಸಲಾಯಿತು. ದೇವಾಲಯದಲ್ಲಿ ಅಯ್ಯಪ್ಪ ಸ್ವಾಮಿಯು ವೀರ ಪದ್ಮಾಸನದಲ್ಲಿ ಆಸೀನನಾಗಿದ್ದಾನೆ. ಪ್ರಸನ್ನತೆಯಿಂದ ಭಕ್ತರನ್ನು ನೋಡುತ್ತಾ ಅವರ ಕೋರಿಕೆಗಳನ್ನು ಈಡೇರಿಸುವ ಪ್ರಭುವಾಗಿದ್ದಾನೆ. ಅಯ್ಯಪ್ಪ ಶರಣಂ ಶರಣಂ ಅಯ್ಯಪ್ಪ ಎಂಬುದು ಅಯ್ಯಪ್ಪ ಸ್ವಾಮಿಯ ಮಂತ್ರ. ಇದನ್ನು ಪಠಿಸುತ್ತಾ ಭಕ್ತರು ಬೆಟ್ಟವನ್ನು ಹತ್ತುತ್ತಾರೆ. ಶಕ್ತಿಯುತವಾದ ಈ ಮಂತ್ರೋಚ್ಚಾರಣೆಯಿಂದ ಜನನ ಮರಣಗಳ ಬಂಧನದಿಂದ ಮುಕ್ತಿ ದೊರಕುತ್ತದೆ. ಶಬರಿಮಲೆಯಲ್ಲಿ ಮಂಡಲ ಪೂಜೆ ಮತ್ತು ಮಕರ ವಿಳಕ್ಕು ಎಂಬ ಎರಡು ಮುಖ್ಯ ಉತ್ಸವಗಳಾಗುತ್ತವೆ. ಮಕರ ವಿಳಕ್ಕು ಜಾತ್ರೆಯೆಂದು ಶಬರಿಮಲೆಯ ಎದುರಿನ ಗುಡ್ಡದಲ್ಲಿ ಜ್ಯೋತಿಯು ಕಾಣುತ್ತದೆಂದು ಪ್ರಾಜ್ಞರು ಹೇಳುತ್ತಾರೆ.